ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತೇನೆ ಫ್ರೆಂಡ್ಸ್, ನೀವು ನಿಮ್ಮ ಡಿಲೀಟ್ ಆಗಿರೋ ಫೋಟೋ ವಿಡಿಯೋ ಗ್ಯಾಲರಿಯಲ್ಲಿ ಯಾವುದೇ ರೀತಿ ಫೋಟೋ ವಿಡಿಯೋ ಯಾವುದೇ ರೀತಿ ಇರಲಿ ಅದು ಯಾವ ರೀತಿ ರಿಕವರ್ ಮಾಡ್ಬೋದು. ನೀವು 10 ವರ್ಷ ಇರಲಿ, 2 ವರ್ಷ ಇರಲಿ, 3 ವರ್ಷ ಇರಲಿ, 5 ವರ್ಷ ಇರಲಿ, ಎಷ್ಟೇ ವರ್ಷಗಳ ಹಿಂದೆ ವಿಡಿಯೋ ನೀವು ಡಿಲೀಟ್ ಮಾಡಿ ವಿಡಿಯೋ ಫೋಟೋ ಅದು ಯಾವ ರೀತಿ ರಿಕವರ್ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡೋ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೋಸ್ಕರ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಏನಾದ್ರು ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಅದು ಪ್ಲೇಸ್ ನಿಮ್ಮ ಡಿಜಿಟಲ್ ಫೋಟೋ ವಿಡಿಯೋ ಯಾವುದೇ ಇರಲಿ ಯಾವ ರೀತಿ ರಿಕವರ್ ಮಾಡ್ಬೋದು, ಯಾವ ರೀತಿ ಇದು ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಒಂದು ಧಮಕಾದ್ರೆ ಇಂಟ್ರೋತೀನಿ ಫ್ರೆಂಡ್ಸ್. ವಿಡಿಯೋ ಕೊಂತ ತನಕ ಅಂದರೆ ಯಾವ ವಿಡಿಯೋ ಮಿಡಲ್ ಸ್ಕಿಪ್ ಮಾಡಿ ಇನ್ನೂ ಅರ್ಥ ಆಗಲ್ಲ. ಅದಕ್ಕೆ ವಿಡಿಯೋ ಕೊಂತ ನೋಡಿ ಯಾವ ರೀತಿ ಡಿಲೀಟ್ ಆಗಿರೋ ಫೋಟೋ ಯಾವ ರೀತಿ ರಿಕವರ್ ಮಾಡ್ಕೊಂತ ನಮ್ಮ ಫೋನ್ ಸ್ಕ್ರೀನ್ ತಿಳಿಸ್ತೀನಿ. ಒಂದು ಧಮಕಾದ್ರೆ ಇಂಟ್ರೋತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ಫೋನ್ ಸ್ಕ್ರೀನ್ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೀನಿ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನಾನು ಹೇಳಿದಂಥ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದರೆ ಮಾತ್ರ ನಿಮಗೆ ನಾ ಹೇಳೋ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಇಲ್ಲಾಂದರೆ ಆ್ಯಪನ್ನು ಡೌನ್ಲೋಡ್ ಆಗಲ್ಲ. ನಾನು ಹೇಳುವ ಇಮೇಜ್ ಫೋಟೋ, ನೀವು ನಿಮ್ಮ ಇಮೇಜು ನಿಮ್ಮ ಫೋಟೋ ಯಾವ ರೀತಿ ರಿಕವರ್ ಮಾಡ್ಕೊಂತ ನಾನು ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದರೆ ರಿಕವರ್ ಆಗುತ್ತೆ. ಎಲ್ಲಾದರೂ ಮಿಡಲ್ ಸ್ಕಿಪ್ ಮಾಡಿದರೆ ಮಾತ್ರ ನಿಮಗೆ ಫೋಟೋ ನಿಮ್ಮ ವಿಡಿಯೋ ರಿಕವರ್ ಆಗೋದಿಲ್ಲ ಫ್ರೆಂಡ್ಸ್. ಆದ ಕಾರಣ ಮೊದಲಾಗಿ ನೀವು ಏನು ಮಾಡಬೇಕಂದ್ರೆ, ಈಗ ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ನೋಡ್ತಿರ್ತಿರಲ್ವ ಫ್ರೆಂಡ್ಸ್, ಯೂಟ್ಯೂಬ್ನಲ್ಲಿ ನಾನು ವಿಡಿಯೋ ನೋಡ್ತಿರ್ತಾರಲ್ಲ, ಆ ವಿಡಿಯೋ ಟೈಟಲ್ ಇರುತ್ತೆ. ವಿಡಿಯೋ ಟೈಟಲ್ ಮೇಲೆ ಏನು ಮಾಡಬೇಕಂದ್ರೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ಥರ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಮತ್ತು ಕೆಳಗಡೆ ರಿಟರ್ನ್ ಒಂದು ಆಪ್ಷನ್ ಇರುತ್ತೆ. 3 ಆಪ್ಷನ್ ಕ್ಲಿಕ್ ಮಾಡಿಕೊಂಡಂತ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡಂತ ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ ಒಂದು ಆಪ್ಷನ್ ಇರ್ತಲ್ಲ, ಕೆಳಗಡೆ ಜಾಯಿನ್ ಓವರ್ ಟೆಲಿಗ್ರಾಮ್ ಚಾನಲ್ ಅಂತ ಲಿಂಕ್ ಇರುತ್ತೆ. ಕೆಳಗಡೆ ಬ್ಲೂ ಕಲರ್ ಲಿಂಕ್, ನೀವು ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋತ್ತೆ. ನಾನು ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಲೋಡ್ ಆಗುತ್ತೆ. ಈ ಲೋಡ್ ಆದ ನಂತರ ಈ ರೀತಿ ರೀಡೈರೆಕ್ಟ್ ಆಗಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದ ನಂತರ ಇಲ್ಲಿ ನೋಡುವುದು ಚೆಕ್ ಔಟ್ ಟು ಫೈಲ್ ರಿಕವರ್ ಫೋಟೋ ರಿಕವರ್ ಅಂತ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊತೀವಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಲ್ಲಿಲ್ಲ ಅಂದರೆ ಈ ಲಿಂಕ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ ನಂತರ ಕೆಳಗಡೆ ಒಂದು ಕಾಪಿ ಒಂದು ಆಪ್ಷನ್ ಬರುತ್ತೆ. ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಏನು ಮಾಡಬೇಕಂದ್ರೆ, ಕ್ಲಿಕ್ ಮಾಡಿಕೊಂಡಂತೆ ಇಲ್ಲಿ ಪ್ಲೇಸ್ಟೋರ್ ಒಂದು ಆಪ್ಷನ್ ಇದೆ. ಪ್ಲೇಸ್ಟೋರ್ ಆಪ್ಷನ್ ಓಪನ್ ಮಾಡ್ಕೋಬೇಕು. ನೀವು ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡ ನಂತರ ಸರ್ಚ್ ಬಾರ್ ಕ್ಲಿಕ್ ಮಾಡಿಕೊಂಡಂತ ಅದನ್ನು ಪೇಸ್ಟ್ ಮಾಡಿದಂಥ ಸರ್ಚ್ ಒಂದು ಆಪ್ಷನ್ ಕೊಡಿ. ಸರ್ಚ್ ಆಪ್ಷನ್ ಮೇಲೆ ಕೊಟ್ಟಿರೋಂಥ ಫೈಲ್ ರಿಕವರ್ ಫೋಟೋ ರಿಕವರ್ ಅಂತ ಒಂದು ಪ್ರಶ್ನೆ ಒಂದು ಯಾವ ಬರುತ್ತೆ. ಫೈಲ್ ರಿಕವರ್ ಫೋಟೋ ರಿಕವರ್ ಅಂತ ಅಪ್ಲಿಕೇಶನ್ ಇರುತ್ತೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಈ ಅಪ್ಲಿಕೇಶನ್ ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡಂಥ ಒಂದು ಓಪನ್ ಆಪ್ಷನ್ ಬರುತ್ತೆ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ರೀತಿಯಾಗಿ ಆ್ಯಪ್ನ ಇಂಟರ್ಫೇಸ್ ಬರುತ್ತೆ ನಾನು ನೋಡ್ತಿರ್ತೀನಿ. ನೀವು ನೋಡ್ಬೋದು ಯಾವ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಲವು ಸೆಕೆಂಡ್ ವೇಟ್ ಮಾಡಿ. ಆ್ಯಪ್ ಲೋಡ್ ಆಗ್ತಾಯಿದೆ. ಆ್ಯಪ್ ಇರುತ್ತೆ ಓಪನ್ ಆಗುತ್ತೆ. ಈ ರೀತಿ ಲೋಡ್ ಆಗುತ್ತೆ. ಈ ರೀತಿ ಲೋಡ್ ಆದ ನಂತರ ಈ ರೀತಿಯಾಗಿ ಆ್ಯಡ್ಸ್ ಬರುತ್ತೆ, ಅಡ್ವರ್ಟೈಸ್ ಬರುತ್ತೆ, ಜಾಹೀರಾತು ಬರುತ್ತೆ. ಈ ರೀತಿ ಜಾಹೀರಾತು ಕ್ಲೋಸ್ ಕೊಡ್ಬೇಕೈತಿ. ಈ ರೀತಿ ಕ್ಲೋಸ್ ಕೊಟ್ಟ ನಂತರ ಮುಂದೆ ಏನು ಮಾಡುತ್ತೆ, ನಿಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ಸಿಸ್ಟಮ್ ಮೇಲ್ಗಡೆ ಒಂದು ಓಕೆ ಆಪ್ಷನ್ ಬರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಎಸ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ಈ ರಿಟರ್ನ್ ಸ್ಕಿಪ್ ಕೊಡಬೇಕೈತೆ. ಸ್ಕಿಪ್ ಕೊಟ್ಟ ನಂತರ ಇಲ್ಲಿ ನಿಮ್ಮ ಫೋಟೋ ರಿಕವರ್ ಮಾಡ್ಕೋಬೋದು, ವಿಡಿಯೋ ರಿಕವರ್ ಮಾಡ್ಕೋಬೋದು, ನಿಮ್ಮ ಆಡಿಯೋ ರಿಕವರ್ ಮಾಡ್ಕೊಂಡು, ನಿಮ್ಮ ಡಾಕ್ಯುಮೆಂಟು, ನಿಮ್ಮ ಕಾಂಟ್ಯಾಕ್ಟ್ಸ್ ಯಾರು ಡಿಲೀಟ್ ಆದರೆ, ಆಮೇಲಾಗಿ ನಿಮ್ಮ ವಾಟ್ಸಪ್ ಮೆಸೇಜ್ ಡಿಲೀಟ್ ಆದರೆ ಬೇಕಾದನ್ನು ರಿಕವರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಫೋಟೋ ರಿಕವರ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ, ಮೊದಲು ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಆ ಪರ್ಮಿಷನ್ ಟು ರಿಕ್ವೆಸ್ಟ್ ಆಕ್ಸೆಸ್ ಆಲ್ ಫೈಲ್ಸ್ ಪರ್ಮಿಷನ್ ಕೇಳ್ತದೆ. ನೀವು ಅಲೋ ಮೇಲೆ ಕೊಡಬೇಕಾಗುತ್ತೆ. ಅಲೋ ಮೇಲೆ ಕೊಟ್ಟ ನಂತರ ಈ ಡೈರೆಕ್ಟಾಗಿ ನಿಮ್ಮ ಫೋನಿನ ಸೆಟ್ಟಿಂಗ್ನಲ್ಲಿ ಹೋಗುತ್ತೆ. ಹೋದ ನಂತರ ಅಲೋ ಆಕ್ಸೆಸ್ ಟು ಫೈಲ್ ಮ್ಯಾನೇಜಿಂಗ್ ಅಂತ ಇದನ್ನು ಅಲೋ ಕೊಡಬೇಕು. ಇದನ್ನು ಅಲೋ ಕೊಟ್ಟ ನಂತರ ರಿಟರ್ನ್ ಹೊರಬೇಕು. ರಿಟರ್ನ್ ಹೊರ ಬಂದ ನಂತರ ಟ್ಯಾಪ್ ಟು ಸ್ಟಾರ್ಟ್ ಸ್ಕ್ಯಾನ್ ಅಂತ ಒಂದು ಆಪ್ಷನ್ ಬರುತ್ತೆ. ಟ್ಯಾಪ್ ಟು ಸ್ಕ್ಯಾನ್ ಆಪ್ಷನ್ ಮೇಲೆ ನೀವು ಕೊಡಬೇಕೈತೆ. ಇದಕ್ಕೆ ಕೊಟ್ಟ ನಂತರ ಪ್ರೊಸೆಸಿಂಗ್ ಚಾಲು ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಫೋನಲ್ಲಿ ಎಷ್ಟೇ ಫೋಟೋ ಇಲ್ಲಿ 1,000 ಇರಲಿ, 2,000 ಇರಲಿ, 10,000 ಇರಲಿ ಫೋಟೋ ಅವೆಲ್ಲ ಲೋಡ್ ಆಗೋ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು 1 ವರ್ಷ, 2 ವರ್ಷ, 10 ವರ್ಷ ನಿಮ್ಮ ಫೋನ್ ಯಾವಾಗಲೂ ತೊಗೊಂಡು ಸ್ಟಾರ್ಟ್ ಆಗಿರ್ತಲ್ಲೋ ಅವೆಲ್ಲ ಫೋಟೋ ರಿಕವರ್ ಆಗ್ತವೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನೋಡ್ಬೋದು. ಈ ರೀತಿಯಾಗಿ ನಮ್ಮ ಸಂಪೂರ್ಣ ಫೋಟೋ ಎಲ್ಲ ಫೋಟೋಗಳನ್ನು ಈ ರೀತಿಯಾಗಿ ಲೋಡ್ ಆಗ್ತದೆ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಫೋನ್ ಎಲ್ಲ ಫೋಟೋ ಲೋಡ್ ಆದ ನಂತರ ಯಾವ ರೀತಿ ಬರ್ತೈತೆ ನಿಮಗೆ ತೋರಿಸ್ತಾ ಇರಿ ಫ್ರೆಂಡ್ಸ್. ವಿಡಿಯೋನ ಹಾಗೆ ನೋಡ್ತಾ ಇರಿ. ಇದೇ ರೀತಿಯಾಗಿ ಸಂಪೂರ್ಣ ನಿಮ್ಮ ಫೋನಲ್ಲಿ ಎಲ್ಲ ಫೋಟೋಗಳು ಎಷ್ಟು 1,000 ಫೋಟೋ ಇರಲಿ, 1,000 ಇರಲಿ, 2,000 ಇರಲಿ, 3,000 ಫೋಟೋ ಇರಲಿ, 5,000 ಫೋಟೋ ಇರಲಿ, ಎಲ್ಲ ಫೋಟೋಗಳನ್ನು ನಿಮ್ಮ ಫೋನ್
ಸ್ಟಾರ್ಟಿಂಗ್ಲಿಂದ ತೊಗೊಂಡಿರ್ತಾರೆ ಫ್ರೆಂಡ್ಸ್. ಅವಾಗಿನಿಂದ ಇರೋದು ಈಗಿನವರಿಗೆ ಯಾವ ಫೋಟೋಗಳು ಡಿಲೀಟ್ ಮಾಡ್ತಾರೆ, ಆ ಫೋನಲ್ಲಿ ಫೋಟೋಗಳು ಬಂದಿರ್ತವೆ, ಎಲ್ಲ ಫೋಟೋಗಳನ್ನು ಲೋಡ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸಂಪೂರ್ಣ ಫೋಟೋಗಳನ್ನು ಲೋಡ್ ಆದ ನಂತರ ಯಾವ ರೀತಿಯಾಗಿ ಬರ್ತಾ ಇರುತ್ತೆ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ. ಸ್ಕ್ಯಾನ್ ಆಗಿದೆ ಫ್ರೆಂಡ್ಸ್. ಸಂಪೂರ್ಣ ಎಲ್ಲ ಫೋಟೋಗಳನ್ನು ಲೋಡ್ ಆಗ್ತಿದೆ. ಈ ರೀತಿಯಾಗಿ ಆ್ಯಪ್ನಲ್ಲಿ ನಿಮಗೊಂದು ಫೋಟೋನು ಮಿಸ್ ಆಗಲ್ಲ ಫ್ರೆಂಡ್ಸ್. ನೀವು ನೋಡದೇ ಇರೋ ಫೋಟೋನು ಇದರಲ್ಲಿ ಬರ್ತಾ ಇರುತ್ತೆ. ಯಾರೋ ಫೋಟೋ ತೊಗೊಂಡು ಡಿಲೀಟ್ ಮಾಡಿದ್ರು ಅವು ಬರ್ತಾ ಇರುತ್ತೆ. ಒಮ್ಮೆ ಫೋಟೋ ನಿಮ್ಮ ಫೋನಿಗೆ ಬಂದು ಹಾದು ಹೋದರೆ ಸಾಕು, ಫೋಟೋನ ಈ ರೀತಿಯಾಗಿ ಶೋ ಆಗ್ತಿರುತ್ತೆ. ನೀವು ನೋಡ್ಬೋದು ಈ ರೀತಿಯಾಗಿ ಫೋಟೋನ ಶೋ ಆಗ್ತಾ ಇದೆ ಎಲ್ಲ. ಇದರಲ್ಲಿ ಇರುತ್ತೆ ಫೋಟೋಗಳು ಸಂಪೂರ್ಣ ಎಲ್ಲ ಫೋಟೋಗಳು ಲೋಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫೋಟೋಗಳಿದೆ. ಹೈಡ್ ಫೈಲ್ಸು, ಆಲ್ ಫೋಟೋಸು, ವಾಟ್ಸಪ್ ಫೋಟೋಸು, ಸ್ನ್ಯಾಪ್ಚಾಟ್ ಫೋಟೋ, ಇನ್ಸ್ಟಾಗ್ರಾಮ್ ಫೋಟೋಸು, ಟ್ವಿಟರ್ ಫೋಟೋಸ್ ಇದೆ. ನಾನು ನಿಮಗೆ ಇಲ್ಲಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಇದ್ರ ಇನ್ಸ್ಟಾಗ್ರಾಮ್ ಫೋಟೋಸನ್ನು ಈ ರೀತಿಯಾಗಿ ಮಿಡಲ್ಲಿ ಆ್ಯಡ್ ಬರ್ತಿರುತ್ತೆ. ನೀವು ಏನು ಮಾಡಬೇಕು, ಆ್ಯಡನ್ನು ಸ್ಕಿಪ್ ಮಾಡಬೇಕಾಗುತ್ತೆ. ಸ್ಕಿಪ್ ಮಾಡಿಕೊಂಡ ನಂತರ ರಿಟರ್ನ್ ಆ್ಯಡನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿಕೊಂಡ ನಂತರ ನಿಮಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಾನು ಇಲ್ಲೊಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ರೀತಿಯಾಗಿ ಒಂದು ಫೋಟೋ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ರಿಕವರ್ ಒಂದು ಆಪ್ಷನ್ ಇರುತ್ತೆ. ರಿಕವರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಅದು ಒನ್ ಫೈಲ್ ಈಸ್ ರಿಕವರ್ಡ್ ತೋರಿಸ್ತಾ ಇರುತ್ತೆ. ಈ ರೀತಿ ರಿಕವರ್ ಆದ ನಂತರ ರಿಟರ್ನ್ ಆ್ಯಡ್ ಪ್ಲೇ ಆಗುತ್ತೆ. ಆ್ಯಡನ್ನು ತೆಗಿಬೇಕು. ಆ್ಯಡ್ ರಿಮೂವ್ ಮಾಡಿದ ನಂತರ ಈ ರೀತಿ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ನೀವು ನೋಡ್ಬೋದು ಈ ರೀತಿ ಸಕ್ಸಸ್ಫುಲ್ ಆಗಿ ಬಂದಿದೆ. ಇದು ಈ ಫೈಲ್ ರಿಕವರ್ ಆಗಿದೆಯಿಲ್ಲ. ನಾನು ಫೋನ್ ಫೈಲಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್. ನಾನು ನನ್ನ ಫೋನಿನ ಫೈಲ್ ಮ್ಯಾನೇಜರ್ ಓಪನ್ ಮಾಡ್ತೀನಿ. ಓಪನ್ ಮಾಡಿಕೊಂಡ ನಂತರ ನೀವು ನೋಡ್ಬೋದು ಯಾವ ರೀತಿ ಬರ್ತಾ ಇದೆ. ಈ ರೀತಿ ನಮ್ಮ ಫೋನಿನ ಫೈಲ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಫೋಟೋಸ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಫೋಟೋಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ ಫೋಟೋ ಶೋ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಆ ಫೋಟೋನ ರಿಕವರ್ ಮಾಡಿಕೊಂಡಿದ್ನಲ್ವ, ಈ ರೀತಿಯಾಗಿ ಆ ಫೋಟೋನ ಈ ರೀತಿಯಾಗಿ ಶೋ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ರೀತಿಯಾಗಿ ನಿಮ್ಮ ಡಿಲೀಟ್ ಆಗಿರೋ ಫೋಟೋ ಯಾವ ರೀತಿಯಾಗಿ ರಿಕವರ್ ಮಾಡ್ಕೊಳ್ಳೋದು ಅಂತ. ಈ ರೀತಿಯಾಗಿ ನಿಮ್ಮ ಡಿಲೀಟ್ ಆಗಿರೋ ಫೋಟೋ ಇರುತ್ತೆ ರಿಕವರ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ನಿಮ್ಮ ಫೋಟೋ ಈ ರೀತಿಯಾಗಿ ರಿಕವರ್ ಮಾಡ್ಕೊಳ್ಳೋದು. ಅಲ್ಲಿ ವಿಡಿಯೋ ಇದೆ, ವಿಡಿಯೋನ ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು ಅಂತ ನೀವು ಸಂಪೂರ್ಣವಾಗಿ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಫೋಟೋಗಳು ರಿಕವರ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ರೀತಿಯಾಗಿ ಡಿಲೀಟ್ ಆಗಿರೋ ಫೋಟೋ ಫ್ರೆಂಡ್ಸ್. ನೋಡೋದಿಲ್ಲ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಿನಲ್ಲಿ ಡಿಲೀಟ್ ಆಗಿರೋ ಫೋಟೋ ವಿಡಿಯೋ ಯಾವ ರೀತಿಯಾಗಿ ರಿಕವರ್ ಮಾಡ್ಕೊಳ್ಳೋದು ಅಂತ. ಯಾವುದೇ ಫೋಟೋ ಇರಲಿ, ಯಾವುದೇ ವಿಡಿಯೋ ಇರಲಿ, ಎಷ್ಟು ವರ್ಷಗಳಿಂದ ಡಿಲೀಟ್ ಮಾಡಿರೋ ಫೋಟೋ ವಿಡಿಯೋ ಇರಲಿ, ಯಾವ ರೀತಿ ರಿಕವರ್ ಮಾಡ್ಕೊಂಡು ನೋಡಿದಿಲ್ಲ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂವರೆಗೆ ಆದರೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಏನು ಫೇಸ್ಬುಕ್ ಪೇಜ್ ಅಂದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೀವಿ. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.